ದೇವರ ಮಹಿಮೆಗೆ ಪ್ರತಿಕ್ರಿಯಿಸುವುದು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲಿನವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ದೇವರ ದರ್ಶನವನ್ನು ನೋಡಿ ಪ್ರಜ್ಞೆ ಕಳೆದುಕೊಂಡವರಲ್ಲಿ ಯೋಹಾನನು ಮೊದಲಿಗನಲ್ಲ. ಯಾಕೆಂದರೆ ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯ 8ನೇ ವಚನದಲ್ಲಿ ದಾನಿಯೇಲನು ಸಹ ನಾನು ಮೈಮರೆತು ಅಡಿಮುಖವಾಗಿ ಅಡ್ಡಬಿದ್ದೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ಯೋಹಾನನು ಸಹ ಯೇಸು ಸ್ವಾಮಿಯನ್ನು ದಾನಿಯೇಲನಂತೆ ವರ್ಣಿಸುವವನಾಗಿದ್ದಾನೆ. ಮತ್ತು ದಾನಿಯೇಲನ ಪುಸ್ತಕದಲ್ಲಿ ದಾನಿಯೇಲನನ್ನು ಅತಿ ಪ್ರಿಯನೇ ಎಂಬುದಾಗಿ ದೇವರು ಕರೆಯುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೋಹಾನನನ್ನು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ದಾನಿಯೇಲ ಮತ್ತು ಯೋಹಾನನ ನಡುವೆ ಒಂದೇ ರೀತಿಯ ಹೋಲಿಕೆಗಳನ್ನು ನೋಡಬಹುದು. ಆದರೆ ತನ್ನ ಶಿಷ್ಯರನ್ನು ಸಹ ಯೇಸು ಸ್ವಾಮಿ ಧೈರ್ಯವಾಗಿರಿ, ಹೆದರಬೇಡಿರಿ, ಅಂಜಬೇಡಿರಿ ಎಂದು ಹೇಳುವವನಾಗಿದ್ದಾನೆ. ಯಾಕೆಂದರೆ ಆತನೇ ಆದಿಯೂ ಅಂತ್ಯವೂ ಆಗಿರುವುದರಿಂದ. ಆದುದರಿಂದ ನಾವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಯಾಕೆಂದರೆ ಎಲ್ಲವನ್ನ ತಿಳಿದಿರುವ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ತಿಳಿಸುವವನಾಗಿದ್ದಾನೆ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿದಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿಯುತ್ತೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಕ್ರಿಸ್ತನು ಹೇಳಿದ ಎಲ್ಲ ವಿಚಾರಗಳು ಪ್ರಕಟಣೆ ಪುಸ್ತಕದಲ್ಲಿ ನೆರವೇರುವಂಥದ್ದಾಗಿದೆ. ಆದುದರಿಂದ ಕ್ರಿಸ್ತನು ರಕ್ಷಣೆ ಯೋಜನೆಯನ್ನು ಪೂರ್ಣಗೊಳಿಸುವುದರ ಮೂಲಕವಾಗಿ ಆತನು ತನ್ನ ವಾಕ್ಯದಲ್ಲಿ ನಂಬಿಕೆ ಇಡುವವರನ್ನು ತನ್ನ ನಿತ್ಯ ಮರಣದಿಂದ ರಕ್ಷಿಸುವನು ಮತ್ತು ಅಂತಿಮ ಜಯವನ್ನು ನೀಡುವವನಾಗಿದ್ದಾನೆ.